ವಿಜಯಪುರ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಆಯೋಜಿಸಿದ್ದ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ಎಸ್ಆರ್ ಮುಂಡರಗಿ ಉದ್ಘಾಟಿಸಿದರು. ಬಳಿಕ ಸಾರ್ವಜನಿಕರಿಗೆ ಮತದಾನ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಈ ವೇಳೆ ಶಿಶು ಅಭಿವೃದ್ಧಿ ಅಧಿಕಾರಿ ಬಸವರಾಜ ಜಗಳೂರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಕೆ ಚೌಹಾಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ದೂರದರ್ಶನದೊಂದಿಗೆ ನಿವಾಸಿ ರೇಣುಕಾ ಎಂಟಮಾನ ಅಲಮೇಲ ಮತದಾನ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ, ತಪ್ಪದೇ ಮತದಾನ ಮಾಡಬೇಕೆಂದು ಮನವಿ ಮಾಡಿದರು. ನಾವು ಓಟ್ ಹಾಕ್ತಿದ್ದೇವ್ರಿ 7ನೇ ತಾರೀಕಿಗೆ. ಈಗ ನಮ್ಗೆಲ್ಲಾನು ಗೊತ್ತಾಗಿದ್ರೆ ತಿಳಿಸಿ ಹೇಳ್ಯಾರಿ. ಎಲ್ಲರೂ ಓಟ್ ಹಾಕ್ಬೇಕು, ಹ್ಯಾಂಗೆ ಹಾಕ್ಬೇಕು ಅನ್ನೋದೆಲ್ಲ ತಿಳಿಸಿ ಹೇಳ್ಯಾರಿ. ನಾವು ಏನಾದ್ರು 7ನೇ ತಾರೀಕಿಗೆ ಎಲ್ಲರಿಗೆ ಹೇಳಿಕೆ ಓಟ್ ಹಾಕಿಸ್ತಿದ್ದೇವೆ. ಅವ್ರಿಗೆ ಹಾಕಿಸ್ತಿದ್ದೇವೆ. ಚುನಾವಣಾ ರಾಯಭಾರಿ ಸಾಕ್ಷಿ ಹಿರೇಮಠ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಚುನಾವಣೆಯನ್ನು ಪ್ರತಿಯೊಬ್ಬ ಮತದಾರರು ಮತದಾನ ಮಾಡುವಂತೆ ಮನವಿ ಮಾಡಿದರು. ಪ್ಲಸ್ ಆಗಿ ದಾಟಿರ್ತಾರೆ, ಬಟ್ ಅಂದ್ರೂ ಇನ್ನೂ ಮತದಾನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರೋದಿಲ್ಲ. ಅಂಥವರೆಲ್ಲ ಸ್ವಲ್ಪ ಎಚ್ಚೆಚ್ಕೊಂಡು ಪೂರ ಈಗ ಹೆಂಗಂದ್ರೆ ವೋಟರ್ ID ಕಾರ್ಡ್ ಅದೆಲ್ಲ ಮಾಡಿಸ್ಬೇಕು ವೋಟಿಂಗ್ದು. ಅಂದರೆ ಈಗ 10th ಇರ್ತಾರೆ, 10th ಇದ್ದು ಹುಡುಗರಿಗೂ ಈಗ 16, 17 ಏಜ್ ದಾಟಿದ್ಮ್ಯಾಗ ವೋಟರ್ ಅಪ್ಲಿಕೇಶನ್ ಅದು ಹಾಕಬೇಕು, ವೋಟರ್ ID ಮಾಡಿಸ್ಬೇಕು. 18 ಆದ ತಕ್ಷಣವೇ ಅವರಿಗೆ ಮತ ಚಲಾಯಿಸಲಿಕ್ಕೆ ಆದ್ಯತೆ ಇರ್ತದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಕೆ ಚೌಹಾಣ, ಜಿಲ್ಲೆಯಲ್ಲಿ ಪೂರ್ಣ ಪ್ರಮಾಣದ ಮತದಾನ ಮಾಡಿಸಲು ವಿವಿಧ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ವರ್ಗದ ಮತದಾರರು ಮತ ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವದ ಆಶಯಗಳನ್ನು ಬಲಗೊಳಿಸಬೇಕೆಂದು ತಿಳಿಸಿದರು. ಮತದಾನ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಜಿಲ್ಲೆಯಿಂದ ವಿವಿಧ ವರ್ಗಕ್ಕೆ ಸೇರಿದಂಥ ಎಲ್ಲ ಮಹಿಳೆಯರು ಕೂಡ ಜಿಲ್ಲಾ ಪಂಚಾಯತಿಗೆ ಬಂದು ಈ ಜಾಗೃತಿ ಅಭಿಯಾನದ ಭಾಗವಹಿಸಿ ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಮತದಾರರು ಭಾಗವಹಿಸಿ ಮತದಾನ ಮಾಡಲಿಕ್ಕೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಇಲಾಖೆ ಈ ದಿಶೆಯಲ್ಲಿ ಸ್ವೀಪ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತದೆ.